ಮುಳುಗಿದ್ಯಾ ಚಿಕ್ಕನಾಯಕನಹಳ್ಳಿ ತಾಲೂಕು ಆಡಳಿತ. ಟಾರ್ಪಲ್ ಕಟ್ಟಿಕೊಂಡು ಆಡಳಿತ ಮಾಡುತ್ತಿರುವ ಹಂದನಕೆರೆ ನಾಡ ಕಚೇರಿ. ನಾಡ ಕಚೇರಿ ಶಿಥಿಲಾವಸ್ಥೆಗೊಂಡು ವರ್ಷಗಳೇ ಕಳೆದ್ರೂ ಹೇಳೋರಿಲ್ಲ ಕೇಳೋರಿಲ್ಲ. ಛೇ ಇದೆಂತ ದುರಂತ. ಎತ್ತ ಸಾಕ್ತಾ ಇದೆ ಚಿಕ್ಕನಾಯಕನಹಳ್ಳಿ ತಾಲೂಕು ಆಡಳಿತ. ತಾಲೂಕಿನಲ್ಲಿ ಘಟಾನುಘಟಿ ನಾಯಕರುಗಳಿದ್ರೂ ತಾಲೂಕು ಇಷ್ಟೊಂದು ಬಡವಾಯ್ತ. ಇದೆಲ್ಲ ಪ್ರಶ್ನೆಗಳು ಯಾಕೆ ಅಂತೀರಾ? ಈಗ ನಾವು ತೋರಿಸ್ತಾ ಇರುವ ದೃಶ್ಯಗಳನ್ನ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಹೌದು, ಭಾರತಕ್ಕೆ ಸ್ವತಂತ್ರ ಬಂದು 79 ವರ್ಷಗಳೇ ಕಳೆದಿದೆ. ಪ್ರಧಾನಿ ನರೇಂದ್ರ ಮೋದಿಯ ಗುಡಿಸಲು ಮುಕ್ತ ಭಾರತದ ಕನಸಿಗೆ ಈ ಒಂದು ತಾಲೂಕು ತಣ್ಣೀರೆರಚಿದ್ಯಾ ಎಂಬ ಪ್ರಶ್ನೆ ಮೂಡ್ತಾ ಇದೆ. ತಾಲೂಕಿನ ಅದೆಷ್ಟೋ ಹೋಬಳಿಗಳು, ಹಳ್ಳಿಗಳು ಮೂಲಭೂತ ಸೌಕರ್ಯ ಇಲ್ಲದೆ ಸೊರಗ್ತಾ ಇದ್ರೆ, ಇತ್ತ ಇಲ್ಲೊಂದು ನಾಡ ಕಚೇರಿ ಟಾರ್ಪಲ್ ಕಟ್ಕೊಂಡು ಆಡಳಿತ ನಡೆಸ್ತಾ ಇರೋದು ನಿಜಕ್ಕೂ ದುರ್ದೈವದ ಸಂಗತಿಯಾಗಿದೆ. ಎಸ್ ವೀಕ್ಷಕರೇ, ಒಂದು ರಾಜ್ಯ ಆಡಳಿತವನ್ನ ನಡೆಸೋದು, ಆ ರಾಜ್ಯದ ವಿಧಾನಸೌಧದಲ್ಲಿ ಅದೇ ತರಹ ಜಿಲ್ಲಾ ಭಾಗಗಳಲ್ಲಿ ಜಿಲ್ಲಾ ಸೌಧ, ತಾಲೂಕುಗಳಲ್ಲಿ ತಾಲೂಕು ಸೌಧ, ಹೋಬಳಿ ಮಟ್ಟದಲ್ಲಿ ನಾಡ ಕಚೇರಿ, ಅಧಿಕಾರಿ ವರ್ಗ ಆಡಳಿತ ನಡೆಸುತ್ತೆ. ಸರ್ಕಾರದ ಕಾರ್ಯಕ್ರಮಗಳನ್ನ, ಸರ್ಕಾರದ ಸವಲತ್ತುಗಳನ್ನ ಜನರಿಗೆ ತಲುಪಿಸುವ ಜವಾಬ್ದಾರಿ ಈ ಕಚೇರಿಗಳದ್ದಾಗಿರುತ್ತೆ. ಹಾಗೆಯೇ ಜನರು ಪ್ರತಿದಿನವೂ ಈ ಕಚೇರಿಯಲ್ಲಿಯೇ ತಮ್ಮ ಕೆಲಸ ಕಾರ್ಯಕ್ಕಾಗಿ ಭೇಟಿಯನ್ನ ಕೊಡ್ತಲೇ ಇರ್ತಾರೆ. ಆದ್ರೆ ಈ ಕಚೇರಿಗಳ ಶಿಥಿಲಾವಸ್ಥೆ ಕಂಡು ಮುರಿದು ಬೀಳುವ ಹಂತದಲ್ಲಿರುವುದು ತಾಲೂಕು ಆಡಳಿತದ ಕೈಕನ್ನಡಿ. ಒಂದ್ ಕಡೆ ಕಟ್ಟಡದ ಮೇಲೆ ಟಾರ್ಪಲ್ ಕಟ್ಕೊಂಡಿರೋದು, ಕಟ್ಟಡದ ಗೋಡೆಗಳು ಪೂರ್ಣ ಶಿಥಿಲಾವಸ್ಥೆ ಕಂಡು ಆಗ್ಲೋ ಈಗ್ಲೋ ಬೀಳುವ ಸ್ಥಿತಿಯಲ್ಲಿರೋದು. ಮತ್ತೊಂದ್ ಕಡೆ ಇವೆಲ್ಲ ಗೊತ್ತಿದ್ರೂ ಒಳಗೆ ಜೀವ ಭಯದಲ್ಲಿ ಕೆಲಸ ಮಾಡ್ತಾ ಇರುವ ಅಧಿಕಾರಿಗಳು. ಇದೆಲ್ಲ ಕಂಡು ಬಂದಿದ್ದು ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹಂದನಕೆರೆಯಲ್ಲಿ. ಹೌದು, ಹಂದನಕೆರೆ ಹೋಬಳಿ ಹೆಡ್ ಕ್ವಾರ್ಟರ್ಸ್ನಲ್ಲಿರುವ ಇಡಿ ಹೋಬಳಿಯ ಆಡಳಿತ ನಡೆಸುವ ಕಚೇರಿಯಲ್ಲಿಯೇ ಈ ಸ್ಥಿತಿಯಲ್ಲಿದ್ರೆ ಈ ಹೋಬಳಿ ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಕಾಣ್ತಾ ಇದೆ ಎಂದು ನೀವೇ ಯೋಚಿಸಬೇಕಾಗಿದೆ. ಹೇಳಿ ಕೇಳಿ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಶಾಸಕರು, ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕರು, ಮನೆ ಮನೆಗೆ ಶಾಸಕರು ಅಭಿಯಾನ ನಡೆಸ್ತಾ ಇರುವ ಸುರೇಶ್ ಬಾಬುರವರಿಗೆ ಈ ನಾಡ ಕಚೇರಿಯ ಸ್ಥಿತಿ ಕಂಡಿಲ್ವಾ? ಅಧಿಕಾರದಲ್ಲಿದ್ದಾಗ ಇಡೀ ರಾಜ್ಯವೇ ತಿರುಗಿ ನೋಡುವಂತೆ ಸದನದಲ್ಲಿ ಗರ್ಜಿಸ್ತಾ ಇದ್ದ ಜೆಸಿ ಮಾಧುಸ್ವಾಮಿ ಅವರು ಸೋತ ಮೇಲೆ ತಾಲೂಕಿನ ಹಿತಾಸಕ್ತಿ ಕಡಿಮೆಯಾಯ್ತಾ? ಸಹಜವಾಗಿ ಇದೆಲ್ಲ ಪ್ರಶ್ನೆಗಳು ಚಿಕ್ಕನಾಯಕನಹಳ್ಳಿ ಜನರ ಬಾಯಲ್ಲಿದೆ. ಈಗಲಾದ್ರೂ ಎಚ್ಚೆತ್ತು ಜೀವ ಭಯದಲ್ಲಿರುವ ಅಧಿಕಾರಿಗಳನ್ನ ಹಾಗೂ ಶಿಥಿಲಾವಸ್ಥೆಯಲ್ಲಿರುವ ನಾಡ ಕಚೇರಿಗೆ ಮುಕ್ತಿ ಕೊಡ್ತಾರಾ ಎಂದು ಕಾದು ನೋಡಬೇಕಾಗಿದೆ. ನ್ಯೂಸ್ ಬ್ಯೂರೋ, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.